ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 19ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇದೇನೋ ಸಂಜು, ಆಫೀಸಿಗೆ ರಜಾನಾ? ಇಷ್ಟೊತ್ತಾದ್ರೂ ಮಲಗಿದೀಯಾ? ಗಂಟೆ 9 ಇನ್ನೂ ಹಾಸಿಗೆ ಬಿಟ್ಟಿಳಿದ ಮಗನ ರೂಮಿನ ಬಳಿ ನಿಂತು ಕೇಳಿದರು ವಿಜಯಮ್ಮ. ಇಲ್ಲ, ರಜಾ ಹಾಕಿದ್ದೀನಿ, ಮಲಗಿದಲ್ಲಿಯೇ ಉತ್ತರ ಕೊಟ್ಟ ಸಂಜಯ. ಸುಮ್ನೆ ಯಾಕೋ ರಜಾ ಹಾಕದೆ? ನಾಳೆ ಸಂಕೇತನ ಮದುವೆ ಹೊತ್ತಿಗೆ, ಸಾರಿಕಾನ್ ಹೆರಿಗೆ ಹೊತ್ತಿಗೆ ರಜಾ ಬೇಕಾಗುತ್ತೆ. ಈಗೆಲ್ಲ ರಜಾ ಹಾಕಿ ಖಾಲಿ ಮಾಡಿಕೊಂಡು ಅವಾಗ ರಜಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಮಗ ರಜಾ ಹಾಕಿದ ಕಾರಣವಾದರೂ ಏನು ಎಂದು ಕೇಳುವ ಅಗತ್ಯ ಅವರಿಗೆ ಕಾಣಿಸಲೇ ಇಲ್ಲ. ನಂಗೆ ಯಾಕೋ ಹುಷಾರಿಲ್ಲ ಅನ್ನಿಸ್ತು, ಅದಕ್ಕೆ ರಜಾ ಹಾಕಿದೆ ಎಂದ ಸಂಜಯ. ಒಂದು ಲೋಟ ಕಾಫಿ ಕೊಡಮ್ಮ, ಯಾಕೋ ತುಂಬ ತಲೆನೋವು ಅಂದ. ಕಾಫಿ ಕೊಟ್ಟ ವಿಜಯಮ್ಮ, ಜ್ವರ ಗಿರ ಬಂದಿದೆಯೇನೋ? ಊರಲ್ಲಿ ಅದೇನೇನೋ ಜ್ವರ ಹರಡ್ತಾ ಇರುತ್ತೆ, ಒಂದ್ಸಾರಿ ಆಸ್ಪತ್ರೆಗೆ ಹೋಗಿ ಬಂದ್ಬಿಡು ಎಂದರು. ಆಯ್ತು ಎಂದವನಿಗೆ ಯಾಕೋ ಮೈಯೆಲ್ಲ ನೋವೆನಿಸ್ತು. ಕಾಫಿ ಕುಡಿದು ಮತ್ತೆ ಹಾಸಿಗೆ ಮೇಲೆ ಅಡ್ಡಾದ. ಪುಟ್ಟಿ, ಮುಂದೇನು ಯೋಚನೆ ಮಾಡಿದೆಯೇ? ಕೇಳಲೋ ಬೇಡವೋ ಎಂದು ಯೋಚನೆ ಮಾಡುತ್ತಾ ನಿಧಾನವಾಗಿ ಕೇಳಿದರು ದೇವಿಕಾ. ಯಾವುದ್ರ ಬಗ್ಗೆ ಅಮ್ಮ? ಸ್ವಾತಿ ನಿಧಾನವಾಗಿಯೇ ಕೇಳಿದಳು. ಸಂಜಯನ್ ಬಗ್ಗೆ ತಗ್ಗಿದ ದನಿಯಲ್ಲಿ ನುಡಿದರು. ಮಗಳ ಮೌನ ಅವಳು ಏನೂ ಯೋಚನೆ ಮಾಡಿಲ್ಲ ಎಂಬುದನ್ನು ತಿಳಿಸಿತು. ಸಂಜಯ್ನ ಭೇಟಿ ಮಾಡಿದ್ಯಾ ಎಂಬ ಪ್ರಶ್ನೆಗೆ ಇಲ್ಲವೆನ್ನುವಂತೆ ತಲೆ ಅಲ್ಲಾಡಿಸಿದಳು. ಮುಂದಿನ ಜೀವನದ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕಲ್ಲ ಸ್ವಾತಿ. ಯೋಚನೆ ಮಾಡೋಕೇನಿದೆ ಅಮ್ಮ? ನನ್ನ ಜೀವನದಲ್ಲಿರೋದು ನನ್ನ ಸಿರಿ ಒಬ್ಳೆ, ಅವಳನ್ನು ಚೆನ್ನಾಗಿ ಸಾಕಿ ಬೆಳೆಸೋದಷ್ಟೇ ನನ್ನ ಗುರಿ. ಹೀಗೆ ಎಷ್ಟು ದಿನ ಅಂತ ಇರ್ತೀಯಾ? ಒಂದೋ ಅವನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡ್ಕೊಂಡಿರು, ಅಥವಾ ಡಿವೋರ್ಸ್ ಆದರೂ ತಗೊಂಡು ಇನ್ನೊಂದು ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡು, ತಿಳಿ ಹೇಳಿದರು ಮಗಳಿಗೆ. ಅಮ್ಮ ಪ್ಲೀಸ್, ನಂಗೆ ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಎನ್ನುತ್ತಾ ಎದ್ದು ಕೋಣೆಯೊಳಗೆ ಹೊರಟು ಹೋದಳು ಸ್ವಾತಿ. ಸ್ವಾತಿ, ನನ್ನ ಮಾತು ಕೇಳೆ ಎನ್ನುತ್ತಾ ಅವಳ ಹಿಂದೆ ಹೊರಟವರು, ಅಜ್ಜಿ ನಂಗೆ ಟಿವಿ ನೋಡಕ್ ಬೋರ್ ಆಗ್ತಿದೆ ಎಂದ ಮೊಮ್ಮಗಳ ಕಡೆ ಗಮನ ಕೊಟ್ಟರು ದೇವಿಕಾ. ಎಲ್ಲ ನಾನೇ ಮಾಡಿ ಒದ್ದಾಡಬೇಕು. ಹೆಸರಿಗೆ ಹೆಣ್ಮಗಳಿದ್ದಾಳೆ ಮನೆಯಲ್ಲಿ, ಒಂದು ಲೋಟ ಆ ಕಡೆಯಿಂದ ಎತ್ತಿ ಈ ಕಡೆ ಇಡಲ್ಲ, ಶುದ್ಧ ಸೋಂಬೇರಿ. ಇಷ್ಟು ವಯಸ್ಸಾದರೂ ಮಕ್ಕಳು ಸೊಸೆಯರ ಹತ್ರ ಸೇವೆ ಮಾಡ್ಕೊಳ್ಳೋದನ್ನು ಕೇಳ್ಕೊಂಡು ಬರಲಿಲ್ಲ. ಗೊಣಗುತ್ತಾ ತಿಂಡಿ ಅಡಿಗೆ ಮಾಡುತ್ತಿದ್ದರು ವಿಜಯಮ್ಮ. ಯಾಕಮ್ಮ ಸುಸ್ತಾ? ಅಡುಗೆಗೆ ನಾನೇನಾದರೂ ಹೆಲ್ಪ್ ಮಾಡ್ಲಾ ಎನ್ನುತ್ತಾ ಅಡಿಗೆ ಮನೆ ಒಳಗೆ ಬಂದ ಸಂಜಯ. ಹ್ಞೂ ಕಣೋ, ಯಾಕೋ ಸುಸ್ತು, ಕೂತ್ರು ಹೇಳೋಕ್ಕಾಗಲ್ಲ, ಎದ್ರು ಕೂರಕ್ಕಾಗಲ್ಲ, ಸೊಂಟ ಮಂಡಿ ಎಲ್ಲ ನೋವು ಕಣೋ ಎಂದಾಗ ತನ್ನ ಅಮ್ಮನ ಮುಖದಲ್ಲಿದ್ದ ನೋವನ್ನು ನೋಡಿ ಸಂಜಯನಿಗೆ ಬೇಸರವಾಯಿತು. ಅಮ್ಮ, ಆ ತರಕಾರಿ ಕೊಡಿಲಿ, ನಾನು ಹೆಚ್ಚಿಕೊಡ್ತೀನಿ ಎನ್ನುತ್ತಾ ವಿಜಯಮ್ಮನ ಕೈಲಿದ್ದ ತರಕಾರಿ ಚಾಕು ಎರಡನ್ನೂ ತೆಗೆದುಕೊಂಡು ಹೆಚ್ಚಲು ಆರಂಭಿಸಿದ. ನಿಂದು ಹೆಂಗರಳು ಕಣೋ, ನಾನು ಕಷ್ಟಪಡೋದನ್ನ ನೋಡೋದಕ್ಕೆ ಆಗದೇ ಇಲ್ಲ ನಿಂಗೆ ಅಲ್ವಾ ಎಂದರು ಮುಗುಳು ನಗುತ್ತಾ. ಸಂಜಯ ಏನೂ ಉತ್ತರಿಸದೆ ಸುಮ್ಮನೆ ನಕ್ಕ. ಇನ್ನೇನು ಸಂಕೇತನ ಮದುವೆ ಆಗಿಬಿಡುತ್ತೆ, ಸಾನ್ನಿಧ್ಯಂಗೂ ಕೂಡ ಈಗಾಗಲೇ ಬೇಕಾದಷ್ಟು ಸಂಬಂಧಗಳು ಬರ್ತಾ ಇದ್ದಾವೆ, ಅವರೆಲ್ಲ ಒಂದು ರೀತಿಲಿ ಬದುಕಲ್ಲಿ ಸೆಟ್ಲ್ ಆಗಿಬಿಡ್ತಾರೆ ಸಂಜು. ನನಗೆ ನಿಂದೇ ಯೋಚನೆ ಆಗ್ತಿದೆ ಕಣೋ ಎಂದರು ಮಮತೆಯಲ್ಲಿ. ನನ್ನ ಬಗ್ಗೆ ಯೋಚನೆನಾ? ಏನಿದೆ ಅಮ್ಮ ನನ್ನ ಬಗ್ಗೆ ಯೋಚನೆ ಮಾಡೋಕೆ? ನಿನ್ನ ಜೀವನಕ್ಕೂ ಒಂದು ಅರ್ಥ ಬೇಕಲ್ವೇನೋ? ನೀನು ಒಂದು ಮದುವೆ ಆಗ್ಬಿಡೋ. ಸಂಜು ತಾಯಿಯ ಮಾತು ಕೇಳುತ್ತಾ ಚಾಕುವಿನಲ್ಲಿ ತನ್ನ ಕೈ ಕೊಯ್ದುಕೊಂಡಿದ್ದ. ಅಯ್ಯೋ, ಎಷ್ಟೊಂದು ರಕ್ತ ಹೋಗ್ತಾ ಇದೆಯಲ್ಲಪ್ಪ ಎನ್ನುತ್ತಾ ವಿಜಯಮ್ಮ ರಿಸ್ನಂತ ಪುಡಿ ಒತ್ತಿದರು. ಸಂಜಯ್ ಆ ಬೆರಳನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡು ತನ್ನ ರೂಮಿಗೆ ಹೋದ. ತನ್ನ ಕಬೋರ್ಡ್ನಲ್ಲಿ ಇದ್ದ ಸ್ವಾತಿಯ ಫೋಟೋ ತೆಗೆದುಕೊಂಡು ನೋಡುತ್ತಾ ಕುಳಿತ ಸಂಜಯನಿಗೆ ಮೊದಲ ಬಾರಿ ಅವಳನ್ನು ನೋಡಿದ್ದ ನೆನಪು ಮೂಡಿತು. ಇತ್ತ ಸ್ವಾತಿಯ ಮನೆಯಲ್ಲೂ ನಾನು ಇನ್ನೊಂದು ಮದುವೆ ಆಗೋದಾ? ಸಂಜಯನ ಜಾಗದಲ್ಲಿ ಬೇರೆ ಇನ್ಯಾರಾದರೂ? ಕಲ್ಪಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನನಗೆ. ಮಂಚದ ಮೇಲೆ ಕಾಲು ಮಡಚಿ ಕೂತ ಸ್ವಾತಿ ಮಂಡಿ ಮೇಲೆ ಗದ್ದವನ್ನೂರಿ ಕುಳಿತಳು. ಮನಸ್ಸು ತನ್ನ ಸಂಜಯವನ್ನ ಪರಿಚಯವಾದ ದಿನಗಳಿಗೆ ಜಾರಿತು. ಗಿಣಿ ಹಸಿರು ಚೂಡಿದಾರ್ ಧರಿಸಿ ಕೆಂಪು ಬಣ್ಣದ ವೇಲ್ ಧರಿಸಿ ಬಂದಿದ್ದ ಹುಡುಗಿ ಎಲ್ಲರಿಗಿಂತ ಭಿನ್ನವಾಗಿ ಕಂಡಿದ್ದಳು ಸಂಜಯನಿಗೆ. ಅತಿಲೋಕ ಸುಂದರಿ ಅಲ್ಲದೇ ಇದ್ದರೂ
ಏನೋ ಒಂದು ಸಣ್ಣ ಆಕರ್ಷಣೆ ಇತ್ತು ಅವಳ ಮೊಗದಲ್ಲಿ. ಆ ಕಾಲೇಜಿನಲ್ಲಿ ಅಪರೂಪ ಎನ್ನುವಂತೆ ಇತ್ತು ಅವಳ ಅಲಂಕಾರ. ನೆತ್ತಿಯ ಮೇಲೆ ಬೈತಲೆ ತೆಗೆದು 2 ಜಡೆ ಹಾಕಿಕೊಂಡಿದ್ದಳು. ತೀರಾ ಉದ್ದವೂ ಅಲ್ಲದ, ತೀರಾ ಗಿಡ್ಡವೂ ಅಲ್ಲದ ಜಡೆ. ಕಿವಿಯ ಬದಿಯಲ್ಲಿ ಹಾರಾಡುತ್ತಿದ್ದ ಮುಂಗುರುಳು ವಿಶೇಷ ಎನಿಸುವಂತಿತ್ತು. ಕಿವಿಯಲ್ಲಿ ಪುಟ್ಟದಾದ ರಿಂಗು, ಮೂಗಿನಲ್ಲಿ ಸಣ್ಣ ಹರಳಿನ ಮೂಗುತಿ. ಹೆಚ್ಚೇನೂ ಅಲಂಕಾರವಿಲ್ಲದ ಮುಖ, ಭಿನ್ನಾಣವಿಲ್ಲದ ನಡಿಗೆ. 4 ಜನರಲ್ಲಿ ತೀರಾ ಸಾಮಾನ್ಯ ಎನಿಸುವಂತ ಅವಳ ಇರಸರಿಕೆ ಸಂಜಯನನ್ನು ಅದೇಕೋ ಸೆಳೆದಿತ್ತು. ಮೊದಲ ದಿನ ಕಾಲೇಜಿಗೆ ಬರುವಾಗ ತನ್ನ ಗೆಳತಿಯೊಂದಿಗೆ ಬಂದಿದ್ದ ಹುಡುಗಿಯಲ್ಲಿ ಕಾಲೇಜು ಜೀವನದ ಬಗ್ಗೆ ಒಂದು ರೀತಿಯ ಬೆರಗು ತುಂಬಿಕೊಂಡ ಹಾಗಿತ್ತು. ಮೊದಲ ವರ್ಷದ ವಿದ್ಯಾರ್ಥಿಗಳೆಲ್ಲ ಸೀನಿಯರ್ಸ್ ಎದುರಿಗೆ ಬಂದು ನಿಂತು ತಮ್ಮ ಪರಿಚಯ ಹೇಳಿಕೊಂಡೇ ಮುಂದೆ ಹೋಗಬೇಕಾಗಿತ್ತು. ಎಲ್ಲರ ಹಾಗೆಯೇ ಸ್ವಾತಿ ಪರಿಚಯ ಮಾಡಿಕೊಂಡರೂ ಸಂಜೆಯ ಮನದಲ್ಲಿ ಅವಳ ಹೆಸರು ಸ್ಥಿರವಾಗಿ ನಿಂತಿತ್ತು. ದಿನ ಸಂಜೆ ಕಾಲೇಜಿಗೆ ಬರುವಾಗ ಹೋಗುವಾಗ ಗೇಟ್ ಹತ್ತಿರ ನಿಲ್ಲುತ್ತಿದ್ದ ಹುಡುಗನ ಮೇಲೆ ತಿಂಗಳಾದರೂ ಸ್ವಾತಿಯ ದೃಷ್ಟಿ ಬಿದ್ದಿರಲೇ ಇಲ್ಲ. ತಂದೆಯ ನೆರಳಿಲ್ಲದೆ ಬೆಳೆಯುತ್ತಿದ್ದ ಹುಡುಗಿಗೆ ಓದೊಂದೇ ಪರಮಗುರಿ. ತೀರಾ ಬುದ್ಧಿವಂತೆ ಏನೂ ಅಲ್ಲದ ಸ್ವಾತಿಗೆ ಕೆಲಸಕ್ಕೆ ಸೇರಿ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಗುರಿ ಮಾತ್ರ ಇತ್ತು. ಏನೋ ಸಂಜು, ಇತ್ತೀಚೆಗೆ ಕಾಲೇಜ್ ಗೇಟ್ ಕಾಯೋದು ಜಾಸ್ತಿ ಆಗಿದೆ, ಛೇಡಿಸಿದ ಜೊತೆಯ ಗೆಳೆಯನೊಬ್ಬ. ಏನಿಲ್ಲ ಕಣ, ಹೀಗೆ ಸುಮ್ಮನೆ. ಸಂಜೆಯ ಕೂದಲಲ್ಲಿ ಕೈಯಾಡಿಸಿದ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಳತ್ತಂತೆ. ನಿನ್ನ ಕಣ್ಣು ಯಾರ ಹಿಂದೆ ಅಲ್ದಾಡ್ತಾ ಇದೆ ಅಂತ ನಮಗೆಲ್ಲ ಗೊತ್ತಮ್ಮ ಎಂದ ಇನ್ನೊಬ್ಬ. ನಿಮಗೆ ಗೊತ್ತಾಗಿ ಏನರ ಪ್ರಯೋಜನ? ಗೊತ್ತಾಗ್ಬೇಕಾದವ್ರಿಗೆ ಗೊತ್ತಾಗ್ತಾ ಇಲ್ವೇ? ಚಡಪಡಿಸಿದ ಸಂಜೆ. ನೀನು ಇಲ್ಲಿ ಗೇಟ್ ಕೀಪರ್ ಥರ ಕೂತಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗತ್ತಪ್ಪ? ನೀನು ಅವರಿಗೋಸ್ಕರನೇ ನಿಂತಿರೋದು ಅನ್ನೋದನ್ನ ಅವ್ರಿಗೆ ತಿಳಿಯೋ ಹಾಗೆ ಮಾಡ್ಬೇಕಪ್ಪ ಎಂದ ಗೆಳೆಯನ ಸಲಹೆಗೆ, ಹೆಂಗೋ ಮಾಡೋದು? ಅವ್ರ ಗೇಟ್ ದಾಟೋವಾಗ ಕತ್ತಿರುಗಿಸಿ ನನ್ನ ಕಡೆ ಕೂಡ ನೋಡಲ್ಲ. ಅಕಸ್ಮಾತ್ ನನ್ನ ನೋಡಿದ್ರು ನಾನು ಅಂತ ಗುರುತು ಸಿಗುತ್ತೋ ಇಲ್ವೋ? ಬೇಸರದಿಂದ ನೋಡಿದ ಸಂಜಯ್. ಅವರು ನೋಡಲ್ಲಮ್ಮ, ನೀನು ನೋಡೋ ಹಾಗೆ ಮಾಡಬೇಕು. ಇವತ್ತು ಅವ್ರ ಕಾಲೇಜಿಂದ ಹೊರಟಾಗ ಸುಮ್ಮನೆ ಹಿಂಬಾಲಿಸು, ಉಚಿತ ಸಲಹೆ ನೀಡಿದ. ಹಿಂಬಾಲಿಸಿ? ಮೊದಲೇ ಹಿಂಬಾಲಿಸಪ್ಪ, ಮುಂದಿಂದ ಆಮೇಲೆ ನೋಡೋಣ. ಅಂದಿನಿಂದ ದಿನಾ ಸಂಜೆ ಸ್ವಾತಿಯನ್ನು ಹಿಂಬಾಲಿಸುವುದೇ ಅವನ ಕೆಲಸವಾಯಿತು. ಮೊದಮೊದಲು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಅಷ್ಟಾಗಿ ಗಮನಿಸದೇ ಇದ್ದರೂ ಸ್ವಲ್ಪ ದಿನಗಳ ಬಳಿಕ ಗಮನಿಸಿದವಳಿಗೆ ಭಯ ಹೆಚ್ಚಾಗಿತ್ತು. ಅಯ್ಯಯ್ಯೋ, ಇದೇನಪ್ಪ ಗ್ರಾಚಾರ? ಈ ಹುಡುಗ ಯಾಕೆ ದಿನ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ? ನನ್ನನ್ನೇ ಹಿಂಬಾಲಿಸ್ತಾ ಇದ್ದಾನೋ ಅಥವಾ ಅವ್ರ ಮನೆ ಈ ಕಡೆ ಇದೆಯೋ ಏನೋ? ಮನೇಲಿ ಏನಾದರೂ ಅತ್ತೆ ಮಾವಂಗೆ ಗೊತ್ತಾದರೆ ನನ್ನ ಕಾಲೇಜ್ ಕತೆ ಅಷ್ಟೇ ಎಂದುಕೊಂಡಳು ಸ್ವಾತಿ. ವಾರ ಪೂರ್ತಿ ಹಿಂಬಾಲಿಸಿದರೂ ಸ್ವಾತಿ ಸಂಜೆಯ ಕಡೆ ತಿರುಗಿ ನೋಡಲಿಲ್ಲ. ಯಾಕೋ ಇವತ್ತು ನಿನ್ನ ಹುಡುಗಿ ಕಾಲೇಜಿಗೆ ಬಂದಿಲ್ವಾ? ಕ್ಯಾಂಟೀನಲ್ಲಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಸಂಜಯನನ್ನು ಕೇಳಿದ ಗೆಳೆಯನೊಬ್ಬ. ಬಂದಿದ್ದಾಳೆ, ನೀರಸವಾಗಿ ನುಡಿದ. ಅಯ್ಯ, ಮತ್ತ್ಯಾಕೆ ಮುಖನ ಒಳ್ಳೆ ಫ್ಯೂಸ್ ಹೋಗಿರೋ ಬಲ್ಬ್ ಥರ ಇಟ್ಕೊಂಡಿದೀಯಾ? ಇಷ್ಟು ದಿನದಿಂದ ಅವಳು ಹಿಂದೆ ಓಡಾಡ್ತಾ ಇದ್ದೀನಿ. ಆ ಹುಡುಗಿ ಒಂದ್ಸರಿನಾದ್ರೂ ನನ್ನ ಕಡೆ ತಿರುಗಿ ನೋಡೋದು ಬೇಡವಾ? ನಾನು ಅವಳನ್ನು ಹಿಂಬಾಲಿಸ್ತಿದ್ದೀನಿ ಅನ್ನೋದು ಕೂಡ ಅವಳಿಗೆ ಗೊತ್ತಾಗಿದೆಯೋ ಇಲ್ವೋ ಕಣೋ? ಬೇಸರದಿಂದ ಹೇಳಿದ ಸಂಜಯ್. ಹೌದೇನೋ? 1 ವಾರದಿಂದ ಅವಳು ಹಿಂದೆನೆ ಹೋಗ್ತಾ ಇದೆಯಲ್ಲೋ, ಆದರೂ ಅವಳು ಆ ಕಡೆ ಗಮನ ಕೊಟ್ಟಿಲ್ವಾ? ಆಶ್ಚರ್ಯ ಅನ್ಸುತ್ತೆ ಕಣೋ. ಸುಮಾರಾಗಿ ಹುಡುಗಿರು ಇಂಥ ವಿಷಯನ ಬೇಗ ಗಮನಿಸ್ತಾರೆ ಎಂದ ಇನ್ನೊಬ್ಬ ಗೆಳೆಯ ಅಚ್ಚರಿಯಿಂದ. ಒಂದು ಐಡಿಯಾ, ಇವತ್ತು ಅವಳು ಹಿಂದೆ ಹೋಗಬೇಡ, ಇನ್ನೊಬ್ಬ ಗೆಳೆಯ ಸಲಹೆ ಕೊಟ್ಟ. ಅಷ್ಟೇ ಅಲ್ಲ, ಇವತ್ತಿಡೀ ಅವಳು ಕಣ್ಣಿಗೆ ಕಾಣಿಸ್ಕೋಬೇಡ. ಹೌದು ಕಣೋ, ಅದೇ ಸರಿ. ನೋಡೋಣ ಅವಳು ನಿನ್ನನ್ನು ಗಮನಿಸಿದಾಳೋ ಇಲ್ವೋ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಸ್ನೇಹಿತರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿದರು. ಸರಿ, ಹಾಗೆ ಮಾಡ್ತೀನಿ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಎಂದವನು ಅಂದು ಅವಳ ಕಣ್ಣ ಮುಂದೆ ಬಾರದೇ ಇರಲು ನಿಶ್ಚಯ ಮಾಡಿದ. ಸಂಜೆ ಕಾಲೇಜ್ ಬಿಡುವ ಹೊತ್ತಿನಲ್ಲಿ ಗೇಟಿನ ಬಳಿ ಕಾಣಿಸಿದ ಆ ಹುಡುಗನನ್ನು ಯಾರಿಗೂ ಅರಿವಾಗದಂತೆ ಅತ್ತಿತ್ತ ಕಣ್ಣಾಡಿಸಿ ಹುಡುಕುವ ಯತ್ನ ಮಾಡಿದಳು ಸ್ವಾತಿ. ಅವಳ ಕಡೆಯೇ ಗಮನ ಕೊಟ್ಟಿದ್ದ ಸಂಜಯನ ಸ್ನೇಹಿತರಿಗೆ ಸ್ವಾತಿಯ ಕಣ್ಣು ಅವನನ್ನು ಅರಸಿದ್ದು ತಿಳಿದು ಹೋಗಿತ್ತು. ತನ್ನ ಮನೆಯ ದಾರಿ ಹಿಡಿದವಳು ತೀರಾ ಸ್ವಾಭಾವಿಕ ಎನ್ನುವಂತೆ ಹಿಂದೆ ತಿರುಗಿ ನೋಡಿ ಆ ಹುಡುಗ ತನ್ನನ್ನು ಹಿಂಬಾಲಿಸುತ್ತಿಲ್ಲ ಎಂಬುದನ್ನು ಗಟ್ಟಿ ಮಾಡಿಕೊಂಡಳು. ಸಂಜು, ನೀನ್ ಪಾಸ್ ಕಣೋ, ಆ ಹುಡುಗಿ ನಿನ್ನನ್ನು ಗಮನಿಸಿದಾಳೆ, ತಮ್ಮ ಮಾಮೂಲಿ ಅಡ್ಡಾಕೆ ಬಂದ ಗೆಳೆಯ ಚಿರಿ ಹೇಳಿದ್ದ. ಹೌದೇನೋ? ಅವಳು ನನ್ನನ್ನು ಹುಡುಕ್ತಾ ಇದ್ಲಾ? ಕೌತುಕ ಕುಡಿದ ಆಸೆಯಿಂದ ಕೇಳಿದ ಸಂಜಯ್. ಹುಡುಕ್ತಾ ಇದ್ಲು, ಆದ್ರೆ
ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಒಂದ್ಸರಿ ಹಿಂಗೆ ಕೂದಲು ಸರಿ ಮಾಡ್ಕೊಳ್ತಾ, ಇನ್ನೊಂದ್ಸರಿ ಬಿದ್ದಿದ್ ಬುಕ್ ಎತ್ಕೊಳ್ತಾ, ಹಿಂಗೆ ಏನೇನೋ ನೆಪ ಮಾಡ್ಕೊಂಡು ಸುತ್ತಮುತ್ತ ನಿನ್ನನ್ನು ಹುಡುಕ್ತಾ ಇದ್ಲು. ಗೆಲುವಿನಿಂದ ಹೇಳಿದ ಗೆಳೆಯ. ಹೌದಾ? ಮುಖದ ತುಂಬಾ ನಗೆ ತುಂಬಿ ಕೇಳಿದ ಸಂಜಯ್. ಹ್ಞೂ ಕಣೋ, ಅವಳಿಗೆ ನಿನ್ ಬಗ್ಗೆ ಕುತೂಹಲ ಅಂತೂ ಇದೆ. ನಾಳೆ ಕೂಡ ಅವಳ ಕಣ್ಣಿಗೆ ಬೀಳ್ಬೇಡ, ನೋಡೋಣ ಏನ್ ಮಾಡ್ತಾಳೆ ಅಂತ ಎಂದು ಗೆಳೆಯ ಹೇಳಿದಾಗ ಸರಿ ಎಂಬಂತೆ ತಲೆ ಆಡಿಸ್ತ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಸ್ವಾತಿ ಸಂಜಯ್ ಭೇಟಿಯಾಗಿದ್ದು ಹೇಗೆ, ಅವರು ಬೇರೆಯಾಗಿದ್ದು ಏಕೆ ಎಂಬ ಕುತೂಹಲ ನಿಮಗೆಲ್ಲ ಇದ್ದೇ ಇದೆ ಅಲ್ವಾ? ಇನ್ನು ಕೆಲವು ಸಂಚಿಕೆಗಳಲ್ಲಿ ಸ್ವಾತಿ ಸಂಜಯ್ನ ಹಿಂದಿನ ಕತೆ ಬರಲಿದೆ. ಅವ್ರು ಹೇಗೆ ಭೇಟಿಯಾದ್ರು, ಹೇಗೆ ಮದುವೆ ಆದ್ರು, ಅದೆಲ್ಲ ಈ ಕಥೆಯಲ್ಲಿ ತೆಗೆದುಕೊಳ್ತಾ ಹೋಗುತ್ತೆ. ಕೆಲವೊಮ್ಮೆ ಸಂಜಯ್ ನೆನಪಿನ ದೋಣಿಯಲ್ಲಿ ಕತೆ ಸಾಗಿದ್ರೆ ಮತ್ತೆ ಕೆಲವೊಮ್ಮೆ ಸ್ವಾತಿಯ ನೆನಪಿನ ಅಂಗಳದಲ್ಲಿ ಸಾಗುತ್ತೆ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.